ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಟ್ ಕೃಷ್ಣ. ಇವತ್ತು ನಾನು ಕೆಸುವಿನ ಗಡ್ಡೆದು ಹುಳಿ ಮಾಡ್ತಾಯಿದ್ದೀನಿ. ಇದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಕೆಸುವಿನ ಗಡ್ಡೆನ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಅದು ಮುಂದೆ ಹೇಳ್ತೀನಿ. ಇದನ್ನು ವರ್ಷಕ್ಕೆ ಒಂದು ಸಲನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಯಾಕಂದರೆ ಹೊಟ್ಟೆ ಒಳಗಡೆ ಇರೋ ಎಲ್ಲ ಗಲೀಜನ್ನು ಕೂಡ ಆಚೆ ತರುತ್ತೆ ಅಂತೇಳಿ. ಇದರಲ್ಲಿ ಫೈಬರು, ವೈಟಮಿನ್ ಸಿ, ಇ ಎಲ್ಲ ಇರೋದ್ರಿಂದ ಅದು ಹೆಲ್ತ್ಗೆ ತುಂಬ ಯೂಸ್ ಆಗುತ್ತೆ. ಇವಾಗ ನಾನು ಕೆಸುವಿನ ಗೆಡ್ಡೆನ ನೀಟಾಗಿ ಒಂದು 5-6 ಸಲ ತೊಳೆದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದೇ ಪಕ್ಕ ರೈಸು ಕೂಡ ಇಟ್ಟಿದ್ದೀನಿ. ಇದು ಬೆಂದಾದಮೇಲೆ ಆಲೂಗಡ್ಡೆ ಥರ ಇರುತ್ತೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು ನಾವು. ಆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ನಾವು ನಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀವು ಕಟ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನಮಗೆ ಹುಳಿ ಮಾಡೋದಕ್ಕೆ. ಏನೇನು ಬೇಕು ಇಂಗ್ರೀಡಿಯೆಂಟ್ ಅಂದರೆ ಒಂದು 3 ಟೇಬಲ್ ಸ್ಪೂನು ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಇಲ್ಲೊಂದು 4-5 ಹಸಿಮೆಣ್ಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡದು ಆನಿಯನ್ನು, ಇದ್ರ ಜೊತೆಗೆ 1-2 ಮೀಡಿಯಮ್ ಸೈಜು ಟೊಮ್ಯಾಟೋಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು. ಇಲ್ಲಿ ನಾನು ಹುಣಸೆ ಹುಳಿನ ಮರ್ತಿದ್ದೀನಿ ತೋರಿಸೋದು, ಅದನ್ನು ಕೂಡ ಇಟ್ಕೊ. ಒಂದು ಲೆಮನ್ ಸೈಜಸ್ ಹುಣಸೆ ಹುಳಿನ ಕಿವುಚಿಟ್ಕೊಳ್ಳಿ. ಇಲ್ಲಿ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಕಸ್ತೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು, ನೆಕ್ಸ್ಟು ನಮಗೆ ಇಲ್ಲಿ ನಾವು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಉದ್ದೋದಕ್ಕೆ, ಅದನ್ನು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 2 ಅಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಇವಾಗ ಇದು ಸಾಫ್ಟ್ ಆಗಬೇಕು, ಸೊ ಅದಕ್ಕೆ ಒಂದು 3 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇವಾಗ ನಾನು ಇಟ್ಕೊಂಡ್ರೆ ಎಲ್ಲ ಮಸಾಲ ಐಟಮ್ಸು ಅದ್ರ ಜೊತೆಗೆ ಸಾಲ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಅದು ಹಸಿ ವಾಸನೆ ಹೋಗಬೇಕು ಆ ಮಸಾಲ ಐಟಮ್ಸ್ದೆಲ್ಲದನ್ನು, ಮಸಾಲ ಪೌಡರ್ದು. ಸೊ ಹಾಗಾಗಿ ಇವಾಗಿದು ಆಗಿದೆ ನೋಡಿ, ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ನಾನು ಏನು ಹುಣಸೆ ಹುಳಿನ ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ನೀರು ಹಾಕಿ ನಾವು ಒಂದು 5 ನಿಮಿಷ ಕುದಿಸ್ಕೋಬೇಕು. ಆಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೆಸುವಿನ ಗೆಡ್ಡೆಗಳು, ಅದನ್ನೆಲ್ಲದನ್ನು ಅದರೊಳಗಡೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ನನಗೆ, ನೀವು ಬೇಕಂದರೆ ಇವಾಗ ನೀರು ಹಾಕ್ಕೋಬೋದು. ಹಾಕಿ ನೀಟಾಗಿ ಅದನ್ನು ಕೈ ಆಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಹುಳಿ ಹಾಕಿರೋ ಯಾವುದೇ ಐಟಮ್ ಆದರೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರದ್ದು ಟೇಸ್ಟ್ ಬರೋದು. ಸೊ ಇವಾಗ ನೋಡಿದ್ದು ನಾನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಕಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನಮಗೆ ಟೇಸ್ಟಿ ಹೆಲ್ದಿಯಾಗಿರೋಂಥ ಕೆಸುವಿನ ಗಡ್ಡೆ ಹುಳಿ ರೆಡಿಯಾಗಿದೆ. ಇದನ್ನು ನೀವು ಮಾಡಿ ನೋಡಿ. ಹೆಲ್ತ್ ಬೆನಿಫಿಟ್ ಆಗಿದ್ದು ತುಂಬ ಯೂಸ್ ಆಗುತ್ತೆ. ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕಂಟ್ರೋಲ್ ಆಗುತ್ತೆ. ಅದೇ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಗ್ಲೋಯಿಂಗ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಐ ಹೋಪ್ ಯು ಲೈಕ್ ದ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ಇದನ್ನು ನೀವು ರೈಸ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ಬೇಕಾದರೆ ನಾನು ಪಲ್ಯ ಮಾಡಿ ಚಪಾತಿ, ರೊಟ್ಟಿ ಜೊತೆ ತಿನ್ನೋದು ಕೂಡ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಸೊ ಇಲ್ಲಿವರೆಗೂ ಪ್ರಶಾಂತವಾಗಿ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಆಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕನೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಮೀಟ್ ಯು ಸೂನ್.